ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಅವರೆಕಾಳು ಸೀಸನಲ್ಲಿ ಇವತ್ತು ಅವರೆಕಾಳು ಬಳಸಿ ಒಂದು ಪಲಾವ್ ರೆಸಿಪಿನ ಮಾಡಿದ್ದೀನಿ. ಬಿಳಿ ಪಲಾವ್ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ. ಯಾವುದೇ ಸೊಪ್ಪುಗಳಾಗಲಿ ಟೊಮೆಟೊ ಆಗಲಿ ಇದರಲ್ಲಿ ಬಳಸಿಲ್ಲ. ಅವರೆಕಾಳು ಪಲಾವ್ ಅಂತ ಹೇಳಿರೋದ್ರಿಂದ ಅವರೆಕಾಳೇ ಹೈಲೈಟ್ ಆಗಬೇಕು ಅನ್ನೋ ಕಾರಣಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗಾಗಿರಬಹುದು, ಯಾವುದಾದ್ರೂ ಫಂಕ್ಷನ್ ಏನಾದರೂ ಮನೆಯಲ್ಲಿ ಸಮಾರಂಭಗಳಿದ್ದಾಗಲೂ ಈ ಥರದ್ದು ಒಂದು ಸಲ ಮಾಡಿ ಟ್ರೈ ಮಾಡ್ಬೋದು. ತುಂಬ ಸುಲಭವಾಗೂ ಮಾಡ್ಬೋದು, ಕಡಿಮೆ ಸಮಯದಲ್ಲೂ ಇದು ರೆಡಿ ಆಗುತ್ತೆ. ಮಾಡೋ ವಿಧಾನನ ಈಗ ನೋಡೋಣ. ಹಾಗೆ ಪಲಾವ್ ಜೊತೆಗೆ ನಾನು ಮೊಸರು ಬಜ್ಜಿ ಕೂಡ ಮಾಡಿದ್ದೀನಿ. ಅವರೆಕಾಳು ಬಿಳಿ ಪಲಾವ್ಗೆ 1 ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ, ಬಾಸ್ಮತಿ ಅಕ್ಕಿ 2 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಅಷ್ಟೇ ಕ್ವಾಂಟಿಟಿನಲ್ಲಿ ಅವರೆಕಾಳು, ಸ್ವಲ್ಪ ಎಳೆ ಅವರೆಕಾಳಿದ್ರೆ ಒಳ್ಳೆಯದು. 2 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಕಾಯಿ ತುರಿ ಒಂದು ಅರ್ಧ ಬಟ್ಲು, ಒಂದು 2 ಗಂಟೆ ನೆನೆಸಿರೋ ಅಂಥ ಗೋಡಂಬಿ ಒಂದು 5 ಚೂರು, ಬೆಳ್ಳುಳ್ಳಿ 1 ಗೆಡ್ಡೆ, 1 ಇಂಚಷ್ಟು ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು, ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಅರ್ಧ ಬಟ್ಲು, ಒಂದು 3 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು, ಸ್ವಲ್ಪ ಸ್ಪೈಸಸ್ಸು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ. ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಕಪ್ ತೆಂಗಿನ ತುರಿನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ 5 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೆನೆಸಿಟ್ಕೊಂಡಿರೋವಂಥ ಗೋಡಂಬಿ, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಈಗ ಪಲಾವ್ ರೆಡಿ ಮಾಡ್ಕೊಳ್ಳೋಣ. ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕಿದೆ. ಸಾಸಿವೆ ಸಿಡಿತಾ ಇದೆ. ಈ ಸಂದರ್ಭದಲ್ಲಿ ನಾನು ಸ್ಪೈಸಸ್ನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ, ತೊಳೆದಿಟ್ಕೊಂಡಿರೋ ಅವರೆಕಾಳು, ಅವರೆಕಾಳು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರಿಬೇಕು. ಹಸಿ ವಾಸನೆ ಎಲ್ಲ ಹೋಗಿ ತುಂಬ ಚೆನ್ನಾಗೂ ಬೇಯುತ್ತೆ ಅವರೆಕಾಳು ಈ ಥರ ಫಾಲೋ ಮಾಡೋದ್ರಿಂದ. ಅವರೆಕಾಳು ಹಾಕಿದ್ಮೇಲೆ ಒಂದು 5 ನಿಮಿಷ ಹುರಿದಿದ್ದೀನಿ ಒಗ್ಗರಣೆಯಲ್ಲಿ. ಈಗ ರುಬ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಒಂದು 1/4 ಲೋಟದಷ್ಟು ನೀರು ಹಾಕಿದ್ದೆ ಮಸಾಲೆ ರುಬ್ಬೋದಕ್ಕೆ. ಸೊ 1ಕ್ಕೆ 2 ಪ್ರಪೋರ್ಷನಲ್ಲಿ ಅಕ್ಕಿ ನೀರು ಹಾಕೋದ್ರಿಂದ 1/4 ಲೋಟ ಕಡಿಮೆ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಇಲ್ಲದ್ರೆ ಸ್ವಲ್ಪ ಮೆತ್ತಗಾಗುತ್ತೆ. ಈಗ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ನೀರು 1ಕ್ಕೆ 2, 1 ಅಕ್ಕಿಗೆ 2 ನೀರು, ಈ ಪ್ರಪೋರ್ಷನಲ್ಲಿ ಹಾಕಿದ್ದೀನಿ. ಮೊಸರು ಹಾಕ್ತಾಯಿದ್ದೀನಿ. ಇಲ್ಲಿ ಟೊಮೆಟೊ ಆಗಲಿ ಯಾವುದೇ ಸೊಪ್ಪಾಗಲಿ ಇದರಲ್ಲಿ ಬಳಸ್ತಾ ಇಲ್ಲ. ಮೊಸರು ಹಾಕೋದ್ರಿಂದ ಇದಕ್ಕೊಂದು ವಿಶೇಷವಾದ ಬಣ್ಣನೂ ಬರುತ್ತೆ, ಹಾಗೆಯೇ ರುಚಿನೂ ಅಷ್ಟೇ, ಸ್ವಲ್ಪ ಹುಳಿ ಅಂಶ ಸೇರಿದಂಗೆ ಆಗುತ್ತೆ. ಉಪ್ಪು 2.5 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಕೂಗ್ಸೋಣ. ಮೂರು ವಿಸಲ್ ಕೂಗಿತ್ತು. ಕುಕ್ಕರ್ ಕೂಲಾಗಿದೆ. ಈಗ ನೋಡೋಣ ಪಲಾವ್ ಹೇಗಾಗಿದೆ ಅಂತ. ಪರ್ಫೆಕ್ಟಾಗಿದೆ. ಈಗ ಕಡೆಯದಾಗಿ ನಿಂಬೆ ರಸ ಹಿಂಡೋಣ.
ಇದಕ್ಕೆ ಹುಳಿಗೆ ಟೊಮೆಟೊ ಆಗಲಿ ಯಾವುದು ಹಾಕಿರಲಿಲ್ಲ. ಈ ಪಲಾವ್ ಎಲೆನ ತೆಗೆದುಬಿಡಬೇಕು ಎಲ್ಲ ಆದಮೇಲೆ, ಯಾಕೆಂದರೆ ಇದ್ರ ಫ್ಲೇವರ್ ಎಲ್ಲ ಬಿಟ್ಕೊಂಡ್ಮೇಲೆ ಇದ್ರದ್ದೇನು ಉಪಯೋಗ ಇಲ್ಲ, ತೆಗೆದು ಸರ್ವ್ ಮಾಡಬೇಕು. ಈಗ ಒಂದು ಹೋಳಷ್ಟು ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಈಗ ಪಲಾವ್ ರೆಡಿ ಆಯಿತು, ಸರ್ವ್ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಎಲ್ಲ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.